ಈ ಮಳೆಗಾಲದಲ್ಲಿ ಗದ್ದೆಯಲ್ಲಿ ಕೊಂಗೆಯನ್ನ ಹೆಕ್ಕುವ ಮಜಾನೇ ಬೇರೆ ಆಯ್ತಾ. ನಾನಿವತ್ತು ನನ್ನ ಅಜ್ಜಿ ಮನೆಗೆ ಬಂದಿದ್ದೇನೆ. ಇವರು ನನ್ನ ಪ್ರೀತಿಯ ಅಜ್ಜಿ. ನಾವೆಲ್ಲ ಸೇರಿ ಇಲ್ಲೀಗ ಗದ್ದೆಯಲ್ಲಿ ಕೊಂಗೆಯನ್ನ ಹುಡುಕಿ ಹೆಕ್ಕುವ ಅಂತ ರೆಡಿ ಆಗ್ತಾ ಇದ್ದೇವೆ. ನಮ್ಮ ಆಂಟಿಯವರು ಇಲ್ಲಿ ರಸ್ತೆಗೆ ಡಾಮರ್ ಹಾಕ್ಲಿಕ್ಕೆ ಹೊರಟಾಗಿ ಡಾಮರ್ ಬೂಟ್ಸ್ ಹಾಕಿ ಎಲ್ಲ ರೆಡಿ ಆಗ್ತಿದ್ದಾರೆ ಮಾರೆ. ಅದರ ಮೇಲೆ ನನ್ನ ತಂಗಿಯೊಂದು ಬೇರೆನೆ ಕೊಂಗೆ ಹೆಕ್ಲಿಕ್ಕೆ ಕತ್ತಿ ಇಟ್ಕೊಂಡಿದ್ದಾಳೆ. ಇವಳು ಕತ್ತಿ ಹಿಡ್ದಿದ್ದಾಳಂತ ನಾಸ ಕೊಟ್ರೆ ಇಟ್ಕೊಂಡೆ ಆಯ್ತಾ. ನಾವೆಲ್ಲ ರೆಡಿಯಾಗಿ ಹೊರಟ್ವಿ ದೊಡ್ಡ ದೊಡ್ಡ ಕೊಂಗೆಯನ್ನ ಹುಡುಕ್ಲಿಕ್ಕೆ. ಬಾಲ್ದಿ ಎಲ್ಲ ಇಟ್ಕೊಂಡು ಇಳ್ದ್ವಿ ಆಯ್ತಾ ಗದ್ದೆಗೆ. ಇವತ್ತು ಒಂದು ಬಾಲ್ದಿ ಆದ್ರೂ ಕೊಂಗೆಯನ್ನ ಹಿಡ್ದು ಸೌತೆಕಾಯಿ ಹಾಕಿ ಸಾರು ಮಾಡಿ ಗಟ್ಟಿ ಊಟ ಮಾಡ್ಬೇಕಂತ. ಈಗ ಸ್ಟಾರ್ಟ್ ನಮ್ದು ಇಲ್ಲಿ ಕೊಂಗೆ ಎಕ್ಸ್ಪ್ಲೋರಿಂಗ್. ಇಷ್ಟು ದೊಡ್ಡ ಗದ್ದೆಯಲ್ಲಿ ಮಳೆಗಾಲಕ್ಕೆ ಒಳ್ಳೆ ಕೊಂಗೆಗಳು ಬೀಳ್ತವೆ ಆಯ್ತಾ. ಈ ಗದ್ದೆಗಳಲ್ಲೇ ಕೊಂಗೆಗಳು ಆಗುದು, ಗಿಡಗಳ ನಡುವೆಲ್ಲ ಇರ್ತವೆ. ಇಲ್ಲಿ ಕಾಣಬಹುದು ನಮ್ಗೆ ಒಂದೊಂದೇ ಕೊಂಗೆಗಳು ಸಿಗ್ತಾ ಇವೆ. ಕೆಲವೊಂದು ಬಜಿ ಸಣ್ಣ ಮಾರ. ಈ ಪತ್ರೊಡೆ ಮಾಡುವ ಗಿಡಗಳ ಒಳಗಿಂದ ನಾವು ಒಂದೊಂದೇ ಕೊಂಗೆ ಹಾಕ್ತಾ ಇದ್ದೇವೆ. ಮೋಸ್ಟ್ಲಿ ನಮ್ಮ ಉಡುಪಿ ಅಷ್ಟಮಿಸ ಬಾರಿ ಬೇಗ ಇದೆ. ನನ್ನ ತಂಗಿ ಇಲ್ಲಿ ಈಗಲೇ ರಕ್ಕಸ ತರ ಕತ್ತಿ ಬೀಸ್ತಾ ಇದ್ದಾಳೆ. ಈ ಬೊಲ್ಲೆಯಲ್ಲಿ ಎಲ್ಲ ಒಳಗೆ ಹೋಗಿ ಒಂದೊಂದೇ ಕೊಂಗೆಯನ್ನ ಹಿಡಿದು ಬಕೆಟ್ಗೆ ಹಾಕ್ತಾ ಇದ್ದೇವೆ. ಓ ಮಾರೆ, ನಾನು ಈ ಬೊಲ್ಲೆಯಲ್ಲಿ ದೊಣ್ಣೆ ಇಟ್ಕೊಂಡು ಸೇಮ್ ಕಾಡು ಮನುಷ್ಯ ತರನೇ ಕಾಣ್ತಾ ಇದ್ದೇನೆ. ಇಲ್ಲಿ ಕಾಣ್ಬಹುದು ಈ ಕೊಂಗೆಗಳು ಹೇಗಿವೆ ಅಂತ. ಕೊಂಗೆಗಳಿಗೆ ಕನ್ನಡದಲ್ಲಿ ಕೊಂಗೆ ಅಂತಾನೆ ಕರೀತಾರ, ಬೇರೆ ಏನಾದ್ರೂ ಹೆಸರಿದೆಯಾ? ಇವತ್ತು ನಾವೆಲ್ಲ ಸೇರಿ ಒದ್ದಾಡಿ ಎಷ್ಟು ಕೊಂಗೆಗಳು ಹಿಡ್ದಿದ್ದೇವೆ ಅಂತ. ಖಾಲಿ ಇಷ್ಟೇ ಇರ್ದದ್ದು ಮಾರ್ರೆ. ಇದನ್ನ ಸಾರ್ ಮಾಡಿದ್ರೆ ಒಬ್ಬರಿಗೆ ಸಹ ಸಾಕಾಗ್ಲಿಕ್ಕಿಲ್ಲ. ಆದ್ರೆ ಮಳೆಗಾಲದಲ್ಲಿ ಹೊಲದಲ್ಲಿ ಗದ್ದೆಯಲ್ಲಿ ಎಲ್ಲ ನೀರಿನಲ್ಲಿ ಕೊಂಗೆಯನ್ನ ಹುಡುಕುವ ಮಜಾನೇ ಬೇರೆ ಆಯ್ತಾ. ಸ್ನೇಹಿತರೆ, ನಿಮ್ಗೆ ಒಂದು ಕ್ವಶನ್, ಈ ಕೊಂಗೆಗಳು ಮೀನಾ ಅಲ್ವಾ? ಯಾವತ್ತು ನೀರಲ್ಲೇ ಇರ್ತಾವಲ್ಲ, ಅದಕ್ಕೆ ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.